ಬಾಟಲಿ ಹೋಗದ ತನಕ ಕೆರೆಗಳ ಅಭಿವೃದ್ಧಿಯಾಗದು. ಕೆರೆ ಅಭಿವೃದ್ಧಿ ಮಾಡಿದರೆ ಮಾತ್ರ ಜಲದ ಸಂರಕ್ಷಣೆ ಸಾಧ್ಯವಾಗಲಿದೆ ಎಂದು ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ತಿಳಿಸಿದರು. ಸೋಮವಾರ ತಾಲೂಕಿನ ಇಸಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಣ್ಣಕೆರೆಯ ಸರ್ವೆ ನಂಬರ್ 44ರ 3 ಎಕರೆ ಕೆರೆ ಅಭಿವೃದ್ಧಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಾರ್ಯಪಡೆ ಅಂತ ಹೇಳಿ ಉದ್ಭವವಾಗಿದ್ದೆ ರಾಜಮಂಗಳೂರಿನಿಂದ. ಸುಮಾರು ಒಂದು 150 ಜನ ಅವತ್ತು ಕೂಡಿದ್ರು. ಯಾಕೆಂದರೆ ಅವರು ಅಸಿಸ್ಟೆಂಟ್ ಕಮಿಷನರು, ಇವತ್ತು ADC ಆಗಿ ಮಂಗಳೂರದಲ್ಲಿದ್ದಾರೆ ಕಾರ್ಪೊರೇಷನ್ನಲ್ಲಿ. ಅಂದರೆ ಅವರಿಗೆ ಈ ನೀರಿನ ಬಗ್ಗೆ ಕಾಳಜಿ ಇದ್ದ ಹಿಂದಿನ AC ರಾಜು ಮುಗ್ವೀರ್ 2017ರಲ್ಲಿ ಶಿರಸಿಯಲ್ಲಿ ನೀರು ಕೊರತೆ ಇದ್ದಾಗ ಜೀವಜಲ ಕಾರ್ಯಪಡೆಗೆ ಚಾಲನೆ ನೀಡಲಾಯಿತು. ಕಾರ್ಯಪಡೆ ಆರಂಭವಾದ 24 ಗಂಟೆಯೊಳಗೆ ಆನೆಹೊಂಡ ಕೆರೆ ಅಭಿವೃದ್ಧಿ ಕೂಡ ಕಂಡಿತು. ಈವರೆಗೆ 23 ಕೆರೆಗಳ ಅಭಿವೃದ್ಧಿಗೆ ಚಾಲನೆ ನೀಡಿದ ವರ್ಷ ಚೊಕ್ಕ ಮಾಡಿದ ಕೆರೆ ಇದಾಗಿತ್ತು. ಈಗ ಅದು ಸಂಪೂರ್ಣ ಬತ್ತಿ ಹೋಗಿದೆ. ಈಗ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ. ರಾಜ್ಯರ ಕಾರ್ಯದಲ್ಲಿ ಜನ ಜಾನುವಾರಿಗೆ ಪ್ರಾಣಿ ಪಕ್ಷಿಗಾಗಿ ಕೆರೆ ಅಭಿವೃದ್ಧಿ ಮಾಡುತ್ತಿದ್ದರು. ಆದರೆ ಇಂದು ಕೆರೆ ಮುಚ್ಚಿ ಮನೆ ಕಟ್ಟುತ್ತಿದ್ದಾರೆ. ನೀರೇ ಇಲ್ಲದಾಗ ಏನು ಮಾಡಬೇಕು ಎಂಬ ಅರಿವು ಅವರಿಗಿಲ್ಲ. ಹುಟ್ಟಿದ ತಕ್ಷಣ ಮತ್ತು ಸತ್ತ ನಂತರವೂ ನೀರು ಬೇಕು. ಆದರೆ ಇಂದು ನದಿ, ಕೆರೆ ನೀರು ಬಿಟ್ಟು ಬಾಟಲಿ ನೀರು ಕುಡಿಯುತ್ತಿದ್ದೇವೆ ಎಂದರು. ಹಾಗೂ ನೆರೆದಂತ ಎಲ್ಲ ಪುಟಾಣಿ ಮಕ್ಕಳಿಗೂ ಹಾಗೂ ನನ್ನ ಬಂಧುಗಳಿಗೆ ಹಳ್ಳಿಗಿಂತ ಹೆಚ್ಚು ಪೇಟೆಯಲ್ಲಿ ಹೇಗೆಂದರೆ ಬೆಳಿಗ್ಗೆ 6 ಗಂಟೆಯಿಂದ ಫೋನ್ ಬರ್ಲಿಕ್ಕೆ ಚಾಲು ಹೋಗುತ್ತೆ. ಸರ್ ಟ್ಯಾಂಕರ್ ಎಷ್ಟೊತ್ತಿಗೆ ಕಳಿಸ್ತೀರಿ ಅಂತ. ಇವತ್ತಿನ ನಿಮ್ಗೆ ಹೇಳ್ತೇನೆ, 6:30ಗೆ ಒಬ್ಬರು ಶಂಭು ಗುಡ್ಗಾರ್ ಅಂತ ಫೋನ್ ಮಾಡಿದ್ರು. ಸರ್ ಬೆಳಿಗ್ಗೆ ಚಾ ಮಾಡ್ಲಿಕ್ಕೆ ಸರ್ ನೀರು. ಇನ್ನು ನನಗೆ ಪಕ್ಷವಿಲ್ಲ. ನಾನು ಒಳ್ಳೆಯ ಕೆಲಸ ಮಾಡುವವರ ಪರ. ನಾನು ರಾಜಕೀಯದವನಲ್ಲ. ಕೆಲವೆಡೆ ಕೆರೆ ಅಭಿವೃದ್ಧಿ ಮಾಡುವಲ್ಲಿಯೂ ಕೂಡ ರಾಜಕೀಯ ಇರುತ್ತವೆ. ಆದರೆ ನಮ್ಮ ಕಾರ್ಯವನ್ನು ಕರ್ತವ್ಯ ಎಂದು ಮಾಡುತ್ತೇವೆ ಎಂದು ಶ್ರೀನಿವಾಸ್ ಹೆಬ್ಬಾರ್ ಅವರು ಇದೇ ವೇಳೆ ತಿಳಿಸಿದರು. ಆ ಪರಿಸ್ಥಿತಿ ನಾವಿದ್ದೇವೆ ಅಂತ ಅಂದ್ರೆ ನಾವು ಎಲ್ಲಿವರೆಗೆ ಮುಟ್ಟಿದ್ದೇವೆ ಅಂತ ನೀವು ವಿಚಾರ ಮಾಡ್ರಿ. 10 ಗಂಟೆವರೆಗೆ 19 ಟ್ಯಾಂಕರ್ ಕಟ್ಟಾಗಿದೆ. ಬೆಳಿಗ್ಗೆ ಸಪ್ಲೈ ಮಾಡಲಿಕ್ಕೆ ಆಗಲ್ಲ, ಅಷ್ಟೊಂದು ನೀರಿನ ಅಭಾವ. ಇದೆಲ್ಲ ಯಾಕೆ ಬಂತು? ಸುತ್ತಲೂ ಬಾವಿ ಇದ್ರೆ, ಕೆರೆ ಇದ್ರೆ ಇಷ್ಟೊಂದು ಕಷ್ಟ ಆಗೋದಿಲ್ಲಾಗಿತ್ತು. ಹೀಗೆ 2017ರಲ್ಲಿ ನಂತರ ಸಾಮಾಜಿಕ ಪ್ರಮುಖ ವೈಶಾಲಿ ವಿಪಿ ಹೆಗಡೆ ಮಾತನಾಡಿ, ಸಣ್ಣಕೆರೆಯ ದೊಡ್ಡ ಕೆರೆ ಅಭಿವೃದ್ಧಿಗೆ ಚಾಲನೆ ಸಿಕ್ಕಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವರು ಎಂದು ತಿಳಿಸಿದರು. ಇನ್ನು ಉಳಿದ ಕಡೆ ಕೆರೆ ಬತ್ತಿದರೂ ಶಿರಸಿಯಲ್ಲಿ ಒಂದೇ ಒಂದು ಕೆರೆ ಬತ್ತಿಲ್ಲ. 7 ವರ್ಷದ ಹಿಂದೆ ಕಾರ್ಯ ಆರಂಭವಾಗಿತ್ತು. ಹೆಬ್ಬಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯ ನಡೆಯುತ್ತಿದ್ದು ಅವರೇ ಕಾರ್ಯಪಡೆಯ ಮೇನ್ ಪಿಲ್ಲರ್ ಎಂದರು. ಇನ್ನು ಇಸಳೂರು ಪಂಚಾಯತ್ ಸದಸ್ಯ ಪ್ರಸನ್ನ ಹೆಗಡೆ ಮಾತನಾಡಿ, ಹನಿ ಹನಿ ನೀರಿನ ಮಹತ್ವ ತಿಳಿದು ಕಾರ್ಯಪಡೆಯ ಹೆಬ್ಬಾರ್ ಅವರು ಕೆಲಸ ಮಾಡುತ್ತಿದ್ದಾರೆ ಎಂದರು. ಇನ್ನು ಈ ವೇಳೆ ಪ್ರಮುಖರಾದ ನವೀನ್ ಶೆಟ್ಟಿ, ನಾರಾಯಣ್ ಶೆಟ್ಟಿ, ಅನಿಲ್ ನಾಯಕ್, ಶಿವಾನಂದ್ ಭಟ್, MM ಭಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.